ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾವಿಲ್ಲಿ ಚಿಕ್ಕಪೇಟೆಗೆ ಹೋಗಿದ್ವಿ. ಅಂದರೆ 16th ಏನು ವರಮಹಾಲಕ್ಷ್ಮಿ ಹಬ್ಬ ಇತ್ತು, ಅದರ ಹಿಂದೆ ಚಿಕ್ಕಪೇಟೆಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಿ. ಅಂದರೆ ಶಾಪಿಂಗ್ ಇತ್ತು. ಶಾಪಿಂಗ್ ಅಂದರೆ ಹಬ್ಬದ ವಿಷಯವಾಗಲ್ಲ, ನನಗೆ ಸ್ಟಿಚಿಂಗ್ ವಿಷಯವಾಗಿ ಸ್ವಲ್ಪ ಶಾಪ್ ಮಾಡೋದಿತ್ತು ಅಂತ ಹೋಗಿದ್ದೆ. ಹಾಗೆ ನಿಮಗೂ ಕೂಡ ಚಿಕ್ಕಪೇಟೆನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಈಗ ಸದ್ಯಕ್ಕೆ ಕೆಲವರು ಇನ್ನೂ ಹಬ್ಬನ ಮಾಡಿರಲ್ಲ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಚಿಕ್ಕಪೇಟೆಗೆ ಹೋದರೆ ಬೈಕಲ್ಲಿ ಹೋಗಲ್ಲ. ಯಾಕೆ ಅಂದರೆ ನೀವು ಬೈಕು ಅಥವಾ ಕಾರಲ್ಲಿ ಹೋದರೆ ಲಾಕ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ನಿಮಗೆ ಶಾಪಿಂಗ್ ಪಟಪಟ ಅಂತ ಮಾಡೋದಕ್ಕಾಗಲ್ಲ, ತುಂಬಾ ಟೈಮ್ ಹಿಡಿಯುತ್ತೆ. ನಾವು ನಮ್ಮ ಏರಿಯಾದಿಂದ ಮೆಜೆಸ್ಟಿಕ್ ಹೋಗೋ ಬಸ್ನ ಹತ್ತಿದ್ರೆ ನಾವಲ್ಲಿ ಹಿಂದೆ ಮೆಜೆಸ್ಟಿಕ್ಕಿಂದ ಹಿಂದೆ ಮೈಸೂರು ಬ್ಯಾಂಕ್ ಸ್ಟಾಪಲ್ಲಿ ಇಳ್ಕೋತೀವಿ. ಅಲ್ಲಿಂದ ನಿಮಗೆ ಚಿಕ್ಕಪೇಟೆ ಶುರು ಆಗುತ್ತೆ. ನಿಮ್ಗೆ ಅಲ್ಲಿಂದ ಪ್ರತಿಯೊಂದು ಐಟಮ್ಸ್ ಕೂಡ ಸಿಗುತ್ತೆ. ನಿಮಗೆ ಯಾವುದೇ ಆಗಿರ್ಬೋದು, ಓನ್ಲಿ ಹಬ್ಬಕ್ಕೆ ಅಥವಾ ಸ್ಟಿಚಿಂಗ್ ಅಂತ ಅಲ್ಲ, ನಿಮ್ಗೆ A to Z ಪ್ರತಿಯೊಂದು ಐಟಮ್ಸ್ ಕೂಡ ಸಿಗುತ್ತೆ ನಿಮಗೆ ಸ್ಟ್ರೀಟಲ್ಲಿ. ಸೊ ನಾವು ಅಲ್ಲಿಂದ ಶಾಪಿಂಗ್ನ ಸ್ಟಾರ್ಟ್ ಮಾಡಿದ್ರೆ ನಮಗೆ ಡೆಡ್ ಎಂಡ್ ಬಂದು KR ಮಾರ್ಕೆಟ್ ಸಿಗುತ್ತೆ. ಅಲ್ಲಿಂದ ನಮ್ಮ ಏರಿಯಾಗೆ ಬಸ್ ಸಿಗುತ್ತೆ, ಬೇರೆ ಏರಿಯಾಗಳಿಗೂ ಕೂಡ ಸಿಗುತ್ತೆ. ಅಥವಾ ನೀವು ಮೆಜೆಸ್ಟಿಕ್ಗೆ ಹೋಗಿ ಅಲ್ಲಿಂದ ನಿಮ್ಮ ಏರಿಯಾಗಳಿಗೆ ಬಸ್ಸಲ್ಲಿ ಹೋಗ್ಬೋದು. ಸೊ ಬನ್ನಿ ನಾವೀಗ ಚಿಕ್ಕಪೇಟೆನ ಎಕ್ಸ್ಪ್ಲೋರ್ ಮಾಡೋಣ. ಫ್ರೆಂಡ್ಸ್, ನಿಮಗೆ ಇಲ್ಲಿ ಆರ್ಟಿಫಿಷಿಯಲ್ ಬೀಡ್ಸ್ ತುಂಬಾ ಸಿಗುತ್ತೆ. ಅಂದರೆ ನಾವು ಪರ್ಲಾಗಿರ್ಬೋದು, ಕೆಲವೊಂದು ಬೀಡ್ಸ್ನ ದುಡ್ಡು ಕೊಟ್ಟು ಕಾಸ್ಟ್ಲಿ ಇದೆಲ್ಲ ತೊಗೊಳೋದಕ್ಕಾಗಲ್ಲ, ಅದಕ್ಕೆ ಹೋಲೋ ಅಂಥದ್ದು ಇಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಆಗಿ ತುಂಬಾ ಸಿಗುತ್ತೆ. ಹಾಗೆ ನಾವು ವರಮಹಾಲಕ್ಷ್ಮಿ ಹಿಂದೆ ಹೋಗಿದ್ದರಿಂದ ಇಲ್ಲಿ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ವಸ್ತುಗಳಿತ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ರಾ ಮೆಟೀರಿಯಲ್ನ ತೊಗೊಂಡು ಮನೇಲೇ ಮಾಡ್ಕೊಳ್ಳೋದು. ದೇವರಿಗೆ ಹ್ಯಾಂಡ್ ಲೆಗ್ ಆಗಿರ್ಬೋದು, ಬ್ಯಾಕ್ ಡ್ರಾಪ್ ಆ್ಯಂಡ್ ಡೆಕೋರೇಷನ್ ಆಗಿರ್ಬೋದು, ದೇವ್ರಿಗೆ ಯೂಸ್ ಮಾಡೋವಂಥ ಪಿಲ್ಲೋಗಳಾಗಿರ್ಬೋದು, ಅಥವಾ ದೇವರಿಗೆ ಹೇರ್ ಡೆಕೋರೇಷನ್ ಏನು ಮಾಡ್ತೀನಿ ಅದಾಗಿರ್ಬೋದು, ಎಲ್ಲನೂ ಅಷ್ಟೇ ನಾನು ಮನೇಲೇ ಮಾಡೋದು. ಅದರಿಂದ ನಾನು ಯಾವುದನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗಲ್ಲ. ನಾನು ರಾ ಮೆಟೀರಿಯಲ್ನ ತೊಗೋತೀನಿ ಅಷ್ಟೇ. ಅದಕ್ಕೆ ಏನು ಬೇಕಾಗುತ್ತೆ ವಸ್ತುಗಳು ಅದನ್ನು ತೊಗೋತೀನಿ. ನಾನು ಇಲ್ಲೆಲ್ಲ ಇಷ್ಟು ಪ್ರೈಸ್ ಕೊಟ್ಟು ಖಂಡಿತವಾಗ್ಲೂ ಪರ್ಚೇಸ್ ಮಾಡಲ್ಲ. ಇಲ್ಲೆಲ್ಲ ದೇವ್ರ ಮುಖವಾಡ, ಕಿರೀಟ, ದೇವ್ರಿಗೆ ಮೂಗುತ್ತಿ, ಜ್ಯುವೆಲರಿ, ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿತ್ತು. ನೀವು ಈಗಲೂ ಕೂಡ ಹಬ್ಬನ ಮಾಡ್ತಿರ್ತೀರ ಅಲ್ವಾ? ಇಲ್ಲಿ ನೋಡಿ, ಅಮ್ಮನವರು ತುಂಬಾ ಚೆನ್ನಾಗಿದ್ರು. ಎಷ್ಟು ಮುದ್ದಾಗಿದ್ರು ಗೊತ್ತಾ? ನಾನಂತೂ ಎತ್ಕೊಂಡು ಬಂದುಬಿಡೋಣ ಅಂತ ಅನ್ಕೋತಾ ಇದ್ದೆ, ಅಷ್ಟು ಚೆನ್ನಾಗಿದ್ರು. ಇಲ್ಲಿ ನಿಮಗೆ ಅದನ್ನು ಹೊರತಾಗಿ ಬ್ಯಾಗ್ ಆಗಿರ್ಬೋದು, ಸ್ಯಾಂಡಲ್ಸ್, ಮನೆಗೆ ಯೂಸ್ ಮಾಡೋವಂತಹ ಮ್ಯಾಟ್, ಸೋಫಾ ಕವರ್ಸ್, ಈ ಥರ ತುಂಬಾ ಸಿಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಬಂದಿದ್ದು ರಾಜಾ ಮಾರ್ಕೆಟ್, ಎಲ್ಲರೂ ಕೇಳಿರ್ತೀರ. ಈ ಆರ್ಚ್ ಒಳಗಡೆ ನುಗ್ಗಿದ್ರೆ ನಿಮಗೆ ಒಂದು 50ರಿಂದ 60 ಶಾಪ್ಸ್ ಇರುತ್ತೆ. ಇಲ್ಲಿ ನಿಮಗೆ ಜರ್ಮನ್ ಸಿಲ್ವರ್ಸ್, ಹಾಗೆ ಮೇಯ್ನಾಗಿ ನಿಮಗೆ ಅಲ್ಲೇ ಸ್ಪಾಟಲ್ಲೇ ಸರಗಳಿಗೆ ಬೀಡ್ಸ್ನ ಪೋಣಿಸಿ ನಿಮಗೆ ಸರಗಳನ್ನ ರೆಡಿ ಮಾಡಿಕೊಡ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಟ್ರೆಂಡಿಂಗ್ ಇದೆ ಗೊತ್ತಾ, ದೇವ್ರ ಫೇಸ್ಗೆ ಡೆಕೋರೇಷನ್ ಮಾಡ್ಕೊಡೋದು, ಜ್ಯುವೆಲರಿಗಳನ್ನ ಹಾಕಿ ಅಥವಾ ಪೇಂಟಿಂಗ್ನ ಮಾಡಿ, ಆ ಥರದ್ದು ಇಲ್ಲಿ ತುಂಬ ಫೇಮಸ್. ಬಟ್ ತುಂಬಾ ಕಾಸ್ಟ್ಲಿ ಹೇಳ್ತಾಯಿದ್ರು, ನಿಜವಾಗ್ಲೂ ವರ್ತಿಲ್ಲ. ಮನೇಲೇ ಟ್ರೈ ಮಾಡಿದ್ರೆ ಅದಕ್ಕಿಂತನೂ ತುಂಬ ಚೆನ್ನಾಗಿ ತುಂಬ ಕಡಿಮೆ ಬೆಲೆಯಲ್ಲೇ ಮಾಡ್ಕೋಬೋದು. ದೇವರಿಗೆ ನಮ್ಮ ಕೈಯಾರೆ ನಾವೇ ಅಲಂಕಾರನ ಮಾಡಿದ್ರೆ ತುಂಬಾ ತೃಪ್ತಿ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ಸ್ಪಾಟಲ್ಲೇ ನಿಮಗೆ ಮೆಹಂದಿನ ಹಾಕೊಡ್ತಾರೆ. ನನ್ನ ಪ್ರೈಸ್ ಏನು ಕೇಳಲಿಲ್ಲ, ಆದರೆ ತುಂಬಾ ಚೆನ್ನಾಗಿ ಆಗ್ತಾಯಿದ್ರು. ಇಲ್ಲಿ ನಿಮಗೆ ಚಿಕ್ಕಪೇಟೆಯಲ್ಲಿ ಆ್ಯಂಟಿಕ್ ಜ್ಯುವೆಲರೀಸ್ ತುಂಬಾ ಫೇಮಸ್. ನಿಮಗೆ ರೋಡ್ ಸೈಡ್ ನಿಮಗೆ ಬಾರ್ಗೇಮಿಂಗ್ ಬಂದರೆ ಮಾತ್ರ ನೀವು ಚಿಕ್ಕಪೇಟೆಗೆ ಹೋಗಿ, ಇಲ್ಲಾಂದರೆ ಖಂಡಿತವಾಗ್ಲೂ ಹೋಗೋದಕ್ಕೆ ಹೋಗಬೇಡಿ. ತುಂಬಾ ಕ್ರೌಡ್ ಇದ್ದಿದ್ದರಿಂದ ನಾನು ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ, ಸ್ಟಾಪ್ ಮಾಡಿದೆ. ನನಗೂ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಹೀಗಿತ್ತು ಚಿಕ್ಕಪೇಟೆ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಬಾಯ್.